ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ನಾನು ಏನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಚಕ್ಲಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಆಗಿರುವ ಚಕ್ಲಿ, ಹಾಗೆ ತುಂಬ ಚೆನ್ನಾಗಿರುತ್ತೆ, ಕುರು 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 ಅಂತ ಇರುತ್ತೆ. ನೋಡಿ, ಇವಾಗ ನಾನು ಚಕ್ಲಿಗೆ ಏನು ಬೇಕು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಪುಟಾಣಿ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ತುಂಬ ಏನೂ ಇಲ್ಲ, ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಪುಟಾಣಿ ಮಾತ್ರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಅಷ್ಟೇ ಉದ್ದಿನಬೇಳೆ, ಆಮೇಲೆ ಒಂದು 3 ಸ್ಪೂನ್ ಕಡಲೆಬೇಳೆ, ಒಂದು ಸ್ವಲ್ಪ ಪುಟಾಣಿ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಉರಿತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇದು ತಣ್ಣಗಾಗಕ್ಕೆ ಬಿಡಬೇಕು. ಪುಟಾಣಿ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ನಾನು ಇದನ್ನು ಈಗ ಸಣ್ಣದಾಗಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ತುಂಬ ಸಣ್ಣದಾಗಿ ಹಾಕಬೇಕು. ಒಂದು 2 ನಿಮಿಷ ಬಿಟ್ಟು ಹಾಕಿ, ಯಾಕಂದರೆ ಸುಡ್ತಾ ಇರುತ್ತಲ್ವ. ಇವಾಗ ನೋಡಿ, ಈ ಥರ ಹಿಟ್ಟು ನೈಸಾಗಿ ಹಾಕಬೇಕು. ನೀವೇನು ಜಲ್ದಿ ಹಿಡಿಯೋದೇ ಬೇಕಾಗಿಲ್ಲ, ಈ ಥರ ಸಣ್ಣ ಹಾಕಿದರೆ ಸಾಕು. ಇವಾಗ ನೋಡಿ, ನಾನು ಫಸ್ಟ್ ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟಿಗೆ ನಾನಿವಾಗ ಮಿಕ್ಸಿ ಜಾರಿಗೆ ಹಾಕಿದ್ನಲ್ವ, ಪುಟಾಣಿ, ಉದ್ದಿನಬೇಳೆ, ಕಡಲೆಬೇಳೆ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಮೇಲೆ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಅಜ್ವಾನ ಹಾಕ್ತಾಯಿದ್ದೀನಿ ನೋಡಿ, 1 ಸ್ಪೂನು. ಆಮೇಲೆ ಸ್ವಲ್ಪ ಜೀರಿಗೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಆಮೇಲೆ ಸ್ವಲ್ಪ ಅರಿಶಿನ, ಕೋನೆಯಲ್ಲಿ ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇಲ್ಲ, ನೀವು ಬೇಕಿದ್ದರೆ ಕಾಸಿರೋ ಎಣ್ಣೆ ಕೂಡ ಹಾಕ್ಬೋದು. ನೋಡಿ, ಈ ಥರ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೀನಿ. ಕಾಸಿಟ್ಕೊಂಡಿದ್ದೆ ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತೀನಿ ನೋಡಿ. ಬಿಸಿನೀರು ಹಾಕಿ ಕಲಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಚಕ್ಲಿ ಹೊಡೆಯೋಲ್ಲ, ಗಟ್ಟಿಯಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನು. ನೋಡಿ, ಇವಾಗ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ, ನಾದ್ಕೊಂಡಿದ್ದೀನಿ. ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾನು ಉಂಡೆ ಮಾಡಿ ಚಕ್ಲಿ ಮಾಡೋ ಇದರಲ್ಲಿ ಹಾಕಿಸಿ, ಇವಾಗ ನೋಡಿ ನಾನು ಚಕ್ಲಿನ ಮಾಡಿದ್ದೀನಿ. ಇವಾಗ ಎಣ್ಣೆ ಕಾಸಕ್ಕಿಟ್ಟು, ಎಣ್ಣೆ ಕೂಡ ಕಾಯ್ದಿದೆ ಚೆನ್ನಾಗಿ. ಒಂದನ್ನು ಹಾಕ್ತಾಯಿದ್ದೀನಿ. ನೋಡಿದ್ರಲ್ವಾ, ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಕೂಡ ಮಾಡ್ಕೋಬೋದು.
ನಾನು ಹಿಟ್ಟನ್ನು ಗಟ್ಟಿಯಾಗಿ ನಾದಿರೋದ್ರಿಂದ ಸ್ವಲ್ಪ ಚಕ್ಲಿ ಇದು ಆದರೂ ಕೂಡ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಕೈಯಿಂದ ಮುಟ್ಟಿದ್ರೂ ಕೂಡ ಚಕ್ಲಿ ಕಿತ್ಕೊಂಡು ಬರುತ್ತೆ, ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ. ಮುಟ್ಟಿದ್ರೂ ಕೂಡ ಉದುರು ಬೀಳುತ್ತೆ. ಆ ಥರ ಚಕ್ಲಿ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರು ಕರಗುತ್ತೆ. ನೋಡಿ, ಬ್ರೌನ್ ಕಲರ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇವಾಗ ನಾನೆಲ್ಲ ಚಕ್ಲಿನ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಕೂಡ ಮಾಡಿ ತೋರಿಸಿದ್ದೀನಿ ನಿಮಗೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನನ್ನ ಚಕ್ಲಿ ಹೇಗಿದೆ ಅಂತ ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಎಲ್ಲರಿಗೂ ಬಾಯ್.